ಇನ್ನು ಮೈಸೂರಿನ ಉದಯಗಿರಿ ಪೊಲೀಸ್ ಸ್ಟೇಷನ್ ಮೇಲಿನ ದಾಳಿ ಪ್ರಕರಣ, ಈ ಪ್ರಕರಣದಲ್ಲಿ ಈಗ ಪ್ರತಾಪ್ ಸಿಂಹ ವಿರುದ್ಧ ಕೂಡ ದೂರು ದಾಖಲಾಗಿದೆ. ಕಾಂಗ್ರೆಸ್ ನಾಯಕರು ಪ್ರತಾಪ್ ಸಿಂಹ ವಿರುದ್ಧ ದೂರನ್ನು ಸಲ್ಲಿಸಿದ್ದಾರೆ. ಏನಂತ ನೋಡೋಣ. ಮಾಜಿ ಸಂಸದ ಪ್ರತಾಪ್ ಸಿಂಹ ಅವತ್ತೆಲ್ಲ ಮಾತನಾಡಿದ್ರು, ಅವರು ಸ್ಪಾಟ್ಗೆ ಬಂದಿದ್ರು ಪೊಲೀಸ್ ಸ್ಟೇಷನ್ಗೆ. ಯುವ ಕಾಂಗ್ರೆಸ್ ಮುಖಂಡರು ದೂರು ದಾಖಲು ಮಾಡಿದ್ದಾರೆ. ಟಿಪ್ಪು ಸಂತತಿಯವರು ಅಂತೆಲ್ಲ ಏನೋ ಒಂದಷ್ಟು ಅಂದಿದ್ರು ಅವರು, ಅದಕ್ಕೋಸ್ಕರ ಏನೋ ಆಗಿರಬೇಕು. ಉದಯಗಿರಿ ಪೊಲೀಸ್ ಠಾಣೆಗೆ ಕೈ ಮುಖಂಡರು ಈಗ ದೂರನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥ ಮಾಹಿತಿ ಲಭ್ಯವಾಗ್ತಾ ಇದೆ. ಅವತ್ತು ಗಲಾಟೆ ನಡೆದ ಮರುದಿನ ಅವರು ಸ್ಟೇಷನ್ಗೆ ಬಂದರು, ಸ್ಟೇಷನಿಂದ ಅವ್ರನ್ನ ಕಳಿಸಿದ್ರು. ಅವತ್ತು ಮಾತಾಡಬೇಕಾದ್ರೆ ಈ ದಾಳಿ ಮಾಡಿರೋರು ಟಿಪ್ಪುವಿನ ಸಂತತಿಯವರು ಅಂತ, ಆಮೇಲೆ ರಾಜ್ಯ ಕಾಂಗ್ರೆಸ್ ಸರ್ಕಾರವನ್ನು ಕೂಡ ಸಾಕಷ್ಟು ಟೀಕೆ ಮಾಡಿದರು. ಹಾಗಾಗಿ ಯುವ ಕಾಂಗ್ರೆಸ್ ಕಾರ್ಯಕರ್ತರು ಈಗ ಪ್ರತಾಪ್ ಸಿಂಹ ವಿರುದ್ಧ ದೂರನ್ನು ಕೊಟ್ಟಿದ್ದಾರೆ. ಅದು ಉದಯಗಿರಿ ಪೊಲೀಸ್ ಸ್ಟೇಷನ್ನಲ್ಲೇ ಕೊಟ್ಟಿದ್ದಾರೆ. ನೋಡೋಣ ದೂರು ದಾಖಲಾಗಿ FIR ಮಾಡ್ಕೋತಾರ ಏನು ಎತ್ತ ಅಂತಕ್ಕಂಥದ್ದನ್ನು. ಬಟ್ ಅವರು ಆ ರೀತಿ ಮಾತನಾಡಿದರು, ಯಾರು ಏನು ಎತ್ತ ಅಂತಕ್ಕಂಥದ್ರ ಬಗ್ಗೆ. ಯಾರು ಈ ಥರ ಗಲಾಟೆ ಮಾಡೋರು ಇನ್ಯಾರೂ ಅಲ್ಲ, ಟಿಪ್ಪು ಸಂತತಿಯವರು ಅಂತ. ಆಮೇಲೆ ರಾಜ್ಯ ಸರ್ಕಾರವನ್ನು ಮುಸ್ಲಿಂ ಆಡಳಿತದ ಸರ್ಕಾರದ ರೀತಿಯಲ್ಲಿ ಬಿಂಬಿಸಿದ್ರು, ಮಾತನಾಡಿದರು. ಸೊ ಅದೆಲ್ಲವೂ ಕೂಡ ಈಗ ನೀವು ನೋಡ್ತಾ ಇದ್ರಲ್ಲ, ಅದೇ ಮಾತಾಡಿದ್ದವರು. ಮಾತಾಡಿದ್ರಿಂದ ಈಗ ಕಾಂಗ್ರೆಸ್ ಕಾರ್ಯಕರ್ತರು ದೂರನ್ನು ಸಲ್ಲಿಸಿದ್ದಾರೆ ಅಂತಕ್ಕಂಥದ್ದು ಸದ್ಯಕ್ಕೆ ಗೊತ್ತಾಗ್ತಾ ಇರ್ತಕ್ಕಂಥ ಮಾಹಿತಿ. ಸೂಕ್ಷ್ಮ ವಿಚಾರಗಳು, ಪ್ರಚೋದನಕಾರಿಯಾಗಿ ಮಾತನಾಡಬಾರ್ದು. ಆದರೆ ಇವರೆಲ್ಲರೂ ಕೂಡ ತುಂಬ ಪ್ರಚೋದನಕಾರಿಯಾಗಿ ಮಾತನಾಡಿದ್ದಾರೆ. ಸೊ ಹಾಗಾಗಿ ಯಾರೋ ಕಂಪ್ಲೇಂಟ್ ಕೊಟ್ಟಿದ್ದಾರೆ, ಕಂಪ್ಲೇಂಟ್ ಕೊಟ್ಟಿರೋದ್ರಿಂದ ದೂರು ದಾಖಲಾಗಿದೆ. ಇನ್ನು DCP ಕಾರಿಗೆ ಕಲ್ಲು ಹೊಡೆದಿದ್ದಂತಹ 4 ಪೊಲೀಸರು ಬಂಧಿಸಿದ್ದಾರೆ. ಅಲ್ಲಿಗೆ 20 ಜನ ಆಯಿತು. CCTV ಮತ್ತು ಮೊಬೈಲ್ ವಿಡಿಯೋವನ್ನು ಆಧರಿಸಿ 4 ಬಂಧಿಸಿದ್ದಾರೆ. ಈ ಪ್ರಕರಣದಲ್ಲಿ ಒಟ್ಟು 16 ಜನ ಮೊದಲೇ ಆಗಿತ್ತು, ಈಗ ಒಂದು 4 ಜನ, 20 ಜನ ಆಯಿತು. ಆದರೆ ಅಲ್ಲಿ ಮಿನಿಮಮ್ 100 ಜನ ಇದ್ದಾರೆ. ಅದನ್ನು ತುಂಬ ಸೂಕ್ಷ್ಮವಾಗಿ CCTV ದೃಶ್ಯವನ್ನು ನೋಡಿ ಯಾರು ಕಲ್ಲು ತೂರಿದ್ರು ಅಂತ ತಿಳ್ಕೊಂಡು ಇನ್ನೂ ಸಾಕಷ್ಟು ಜನರನ್ನು ಅರೆಸ್ಟ್ ಮಾಡೋದಕ್ಕೆ ಬಲೆ ಬೀಸಿದ್ದಾರೆ. ಅದೊಂಥರ ನಾನು ಆಗಲೇ ಹೇಳ್ತಾ ಇದ್ದೆ, ಚೈನ್ ಲಿಂಕ್ ಇದ್ದಂಗೆ. ಒಬ್ಬನನ್ನು ಅರೆಸ್ಟ್ ಮಾಡಿದ್ರೆ ಅವನ ಹತ್ರ ಬಾಯಿ ಬಿಡಿಸ್ಬೋದು, ನಿನ್ನ ಜೊತೆ ಯಾರು ಬಂದಿದ್ದರು, ನಿನ್ನ ಫ್ರೆಂಡ್ಸ್ ಯಾರಿದ್ದರು, ಯಾವ ಏರಿಯಾದವರು, ಮತ್ತು ಅವ್ರನ್ನ ಹುಡ್ಕೊಂಡೋಗಿ ಅವ್ರನ್ನ ಅರೆಸ್ಟ್ ಮಾಡೋದು. ಹೀಗೆ ಸಾಕಷ್ಟು ಡೆವಲಪ್ಮೆಂಟ್ಸ್ಗಳಾಗ್ತಾ ಇದೆ. ಪೊಲೀಸರು ಕೂಡ ಇನ್ನು ಸುಮ್ಮನೆ ಕೂತ್ಕೊಂಡಿಲ್ಲ. ಯಾರ್ಯಾರು ಈ ಥರ ಸಾರ್ವಜನಿಕ ಆಸ್ತಿ ಪಾಸ್ತಿಯನ್ನು ನಷ್ಟ ಮಾಡಿದ್ದಾರೋ, ಗೌರ್ನಮೆಂಟ್ ಪ್ರಾಪರ್ಟಿಯನ್ನು ನಷ್ಟ ಮಾಡಿದ್ದಾರೋ ಅದು ಕೂಡ ಅಪರಾಧನೇ. ಹಾಗಾಗಿ ಈಗ ಕ್ರಮ ತೆಗೆದುಕೊಳ್ಳೋದಕ್ಕೆ ಒಟ್ಟು 20 ಜನರನ್ನು ಇಲ್ಲಿ ತನಕ ಅರೆಸ್ಟ್ ಮಾಡಿದ್ದಾರೆ.